ಅದು ಕೇಳಿರ್ತಕ್ಕಂಥದ್ದು. ಇದು ಮನುಷ್ಯ ಮಾತ್ರದವರು, ಇದು ಬರೀ ಯಾವುದೇ ಒಂದು ಜಾತಿ ಆದವ್ರಿಗೆ ಹೇಳಿದ್ದಲ್ಲ. ನೀವಾಗಲೇ ಒಂದು ಮಾತು ಹೇಳಿದ್ರಿ, ಶರಣರ ಬಾಳನ್ನು ಮರಣದಲ್ಲಿ ಕಾಣು ಅಂತ. ನಾವು ಇಡೀ ವರ್ಷ ಹೇಗೆ ಓದಿದ್ದೀವಿ ಅನ್ನೋದು 1 ಸೆಕೆಂಡು ನಮ್ಮ ರಿಸಲ್ಟ್ ಒಳಗೆ ಗೊತ್ತಾಗ್ಬಿಡುತ್ತೆ. ಅದರಿಂದ ಅದನ್ನು ಯಾರೂ ಏನು ಹೇಳಬೇಕಾದಿಲ್ಲ, ನಮ್ಮ ಯೋಗ್ಯತೆ ಏನು ಅಂತ. ಉಪನಿಷತ್ತುಗಳಲ್ಲೂ ಕೂಡ ಮರಣಂ ತದವಭೃತಂ ಅಂತಾರೆ. ಜೀವನ ಅನ್ನುವ ಯಜ್ಞದ ಪೂರ್ಣಾಹುತಿ ಯಾವುದು ಅಂದರೆ ನಮ್ಮ ಸಾವು. ಮಂಚವಾಳ್ಲಿಕ್ಕೆ ಮರಣಮೇ ಸಾಕ್ಷಿ. ಮರಣಂ ತದವಭೃತಂ, ನಮ್ಮದು ಅವಭೃತ ಜೀವನ ಅನ್ನುವ ಯಜ್ಞದ ಪೂರ್ಣಾಹುತಿ. ಪೂರ್ಣಾಹುತಿ ಅಂದರೆ ಅಲ್ಲಿ ಒಂದು ಕೊಬ್ಬರಿ ಗಿಟ್ಕೆ ಹಾಕಿಬಿಡ್ತಾರೆ, ತೆಂಗಿನಕಾಯಿ ಹಾಕಿಬಿಡ್ತಾರೆ. ಇಲ್ಲಲ್ಲ, ಇಲ್ಲಿ ಪೂರ್ಣಾಹುತಿ ಅಂದರೆ ಅಗ್ನಿಯಲ್ಲಿ ಈ ಪೂರ್ಣವಾದ ಶರೀರವನ್ನೇ ದೇವರಿಗೆ ಕ್ರವಿಯಾದ ಅನ್ನುವ ಅಗ್ನಿಯಲ್ಲಿ ಆಹುತಿ ಕೊಡೋದು. ನಾನು ಕೊಡೋಕ್ಕಾಗಲ್ಲ ಅಂಥೇಳಿ ಆತ್ಮಾವೈ ಪುತ್ರನಾಮಾಸಿ, ನನ್ನ ಮಗನ ಟ್ರೈನ್ ಮಾಡಬೇಕು. ನಾನು ಮಗ ಯಾಕೆ ಬೇಕಂದರೆ ಸತ್ತ ಮೇಲೆ ನನ್ನನ್ನು ನಾನು ಅಗ್ನಿಲಿ ಹಾಕ್ಕೊಳ್ಳಿಕ್ಕಾಗಲ್ಲ, ಅದಕ್ಕೆ ನನ್ನದೇ ಒಂದು ಬೇಕು. ಯಾರದು ಅಂದರೆ ನನ್ನ ಮಗ. ಆತ್ಮಾವೈ ಪುತ್ರನಾಮಾಸಿ, ಮಗ ಅಗ್ನಿಯಲ್ಲಿ ಇಟ್ಟ ಅಂದರೆ ದೇವರು ಕೊಟ್ಟದ್ದನ್ನು ದೇವರಿಗೆ ಮತ್ತೆ ಕೊಟ್ಟ ಪುಣ್ಯಕ್ಕೆ ಸತ್ತವ ಭಾಜನನಾಗ್ತಾನೆ. ಇದು ಇರುವಂಥದ್ದು ನಮ್ಮಲ್ಲಿ. ಅದರಿಂದ ಇಲ್ಲಿ ನೀವು ಕೇಳಿದ ಹಾಗೆ ತುಂಬ ಬಹಳ ಉತ್ತಮವಾದ ಪ್ರಶ್ನೆ. ಅವನು ಪ್ರಿಪ್ರೇಷನ್ ಏನು ಮಾಡಬೇಕು, ಹೇಗೆ ಇರಬೇಕು ಅನ್ನೋದನ್ನು ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ವಯಸ್ಸಾದ ಮೇಲೆ ಸಾಯ್ತೀನಿ ಅಂತ ಗೊತ್ತಾದಾಗ ಮೊದಲು ಭಯ ಬಿಟ್ಬಿಡ್ಬೇಕಂತೆ. ಸಾವು ಭಯ ಅಲ್ಲ, ಅದೇ ತುಂಬ ಕಷ್ಟ. ಸಾವು ಭಯ ಅಲ್ಲ, ಸಾವಿನ ಸುದ್ದಿ ಭಯ. ಅದರಿಂದ ಸಾಯೋನಿಗೆ ಡಾಕ್ಟ್ರು ಸಾಹಿತ್ಯ ಅಂತ ಹೇಳಲ್ಲ. ಯಾಕಂದರೆ ಸಾಯೋನಿಗೆ ಸಾಹಿತ್ಯ ಅಂದರೆ 3 ದಿವಸ ಬದುಕೋ ಬದಲು ಒಂದೇ ದಿನಕ್ಕೆ ಹೋಗ್ಬಿಡ್ತಾನೆ. ಹೋಗಿದ್ಯಾಕೆ ಅಂದರೆ ರೋಗದಿಂದಲ್ಲ, ಭಯದಿಂದ. ಧೈರ್ಯಂ ಸರ್ವತ್ರ ಸಾಧನಂ. ಯಾವಾಗಲೂ ಧೈರ್ಯ ಮನುಷ್ಯನಿಗೆ ವಿಲ್ ಪವರ್ ಅಂತಾರೆ. ತುಂಬ ನಮ್ಮ ಹಿಂದಿನವರು ಬದುಕಿದ್ದೇ ವಿಲ್ ಪವರಿಂದ. ಅವ್ರಿಗೆ ಯಾವುದೂ ಮೆಡಿಸಿನ್, ಇಷ್ಟು ಡಾಕ್ಟ್ರ್ ಇರಲಿಲ್ಲ, ಇಷ್ಟು ಮೆಡಿಕಲ್ ಶಾಪ್ ಇರಲಿಲ್ಲ, ಇಷ್ಟು ರೋಗವೂ ಇರಲಿಲ್ಲ. ನಮ್ಮ ತಾತ ನಿಮ್ಮ ತಾತ ಎಲ್ಲ 100 ವರ್ಷ ಮಿನಿಮಮ್ 80-90 ಆರಾಮ್ ಲೈಫ್ ಲೀಡ್ ಮಾಡಿದ್ರು. ಈಗಿಲ್ಲ, ಯಾಕೆಂದರೆ ವಿಲ್ ಪವರೇ ಇಲ್ಲ, ಉತ್ಸಾಹ ಇಲ್ಲ ಬದುಕಿನಲ್ಲಿ. ಉತ್ಸಾಹ ಏನೋ ಹಾಕಿದ್ದೀನಿ ಬ್ಯಾಂಕಲ್ಲಿ, ಏನೋ ಬಡ್ಡಿ ಬರುತ್ತೆ, ಏನೋ ತಿನ್ಕೊಂಡು ಏನೋ ಇದೆ, ಇನ್ನು 2 ದಿವಸ ಇರ್ತೀವಿ, ಹಿಂಗೆ ಬರೀ ಇದೆ. ಒಂದಿನ ಇದ್ದರೂ ಕೂಡ ಸಾಯೋದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಸತ್ಯ ಸಾಯೋದಕ್ಕೆ ಅದು ಹೇಳಿ ವಿಷಯ ಹೇಳಿ ಏನು ಪ್ರಯೋಜನ, ಹೋಗೋದಂತೂ ಗ್ಯಾರಂಟಿ. ಅದರೊಳಗೇನಿದೆ? ಅದರಿಂದ ಅದಕ್ಕೆ ವೇದವ್ಯಾಸ ದೇವರು ಹೇಳ್ತಾರೆ, ಅದೆಲ್ಲ ಹೆದರ್ಕೊಳ್ಬಾರ್ದು. ಮತ್ತೇನು ಮಾಡಬೇಕು ಅಂದರೆ, ಸಾಯೋ ಸಮಯ ಬಂದಾಗ ವಯಸ್ಸಾದ ಮೇಲೆ ತನ್ನ ಹಿಂದಿನದೆಲ್ಲ ನೆನಪು ಮಾಡ್ಕೊಳ್ಬೇಕಂತೆ. ಬುದ್ಧಿವಂತನಾದವ ಎಕ್ಸಾಮ್ ಹಾಲಿಂದ ಹೊರಕ್ಕೆ ಬರೋಕ್ಕೆ ಮುಂಚೆ ಲಾಸ್ಟ್ 5 ಮಿನಿಟ್ಸ್ ಮೋರ್ ಅಂದಾಗ ಬರಿಬಾರ್ದು. ಹಿಂದೆ ಬರೆದದ್ರಲ್ಲಿ ಏನು ಮಿಸ್ಟೇಕ್ಸ್ ಇದೆ ಅಂತ ನೋಡಬೇಕು. ಅದು ಬುದ್ಧಿವಂತನ ಲಕ್ಷಣ. ಯಾಕಂದರೆ ಒನ್ಸ್ ಪೇಪರ್ ಸಬ್ಮಿಟ್ ಮಾಡಿದ್ಮೇಲೆ ನಿನಗೆ ಏನೇ ನೆನಪು ಬಂದರೂ ಕೂಡ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿಕ್ಕಾಗಲ್ಲ. ಒಂದು ಸತಿ ಯಮದೂತರು ಬಂದ ಮೇಲೆ ನಿನ್ನ ದೇಹದಿಂದ ಆದಂತಹ ಪಾಪಗಳಿಗೆ ನೀನು ಪ್ರಾಯಶ್ಚಿತ್ತ ಮಾಡಿಕೊಳ್ಳಲ್ಲ. ದೇವರು 50 ಆದಮೇಲೆ 60 ಯಾಕೆ ಕೊಡ್ತಾನೆ ಅಂದರೆ 50ರ ತನಕ ಮಾಡಿದ ತಪ್ಪುಗಳನ್ನು ಮೇಕ್ ಇಟ್ ಕರೆಕ್ಷನ್ ಅಂತ. 60 ಆದಮೇಲೂ 70 ಯಾಕೆ ಕೊಡ್ತಾನೆ? ಆದದ್ದಾಯಿತು, ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅಂತ ಕೊಡ್ತಾನೆ. ಲಾಸ್ಟ್ ಮೂಮೆಂಟ್ವರೆಗೂ ದೇವರು ನಮ್ಮನ್ನು ನೋಡ್ತಾನೆ. ಲಾಸ್ಟ್ ಮೂಮೆಂಟಲ್ಲಿ ದೇವರ ಸ್ಮರಣೆ ಮಾಡಿದ್ರು ಬಾರಾಕೂನ್ ಮಾಫ್ ಅಂತ. ಈಗ ಅವನು ಎಷ್ಟೇ ಹ್ಯಾಂಗ್ಗೆ ಹಾಕಿದ್ರು ಕೂಡ ಅವನು ರಾಷ್ಟ್ರಪತಿಗೆ ಅಪ್ಲಿಕೇಶನ್ ಹಾಕಿ ಅವ್ರ ಮನಸ್ಸು ಮಾಡಿದ್ರೆ ಇವನ್ ಎಲ್ಲ ಶಿಕ್ಷೆಯನ್ನು ರದ್ದು ಮಾಡುವ ಕೆಪಾಸಿಟಿ 5 ವರ್ಷ ಇರುವ ರಾಷ್ಟ್ರಪತಿಗಿದೆ. ಅಂದರೆ ಇಡೀ ಯೋನಪ್ಪಿತ ಜಗತ್ತಿನ ತಂದೆ, ನೀವು ಅವನಲ್ಲಿ ನಿಜವಾಗಿ ಪಶ್ಚಾತ್ತಾಪದಿಂದ ನಾ ಇಷ್ಟೆಲ್ಲ ಪಾಪ ಮಾಡಿದ್ದೇನೆ ಒಪ್ಕೊಳ್ಬೇಕು. ಮೊದಲು ಪಾಪವನ್ನು ಒಪ್ಕೊಳ್ಬೇಕು. ಒಪ್ಪಿ ಕ್ಷಮಾ ಮಾಡುವಂಥ ಪ್ರಾಮಾಣಿಕವಾಗಿ ದೇವರಲ್ಲಿ ರಿಕ್ವೆಸ್ಟ್ ಮಾಡಬೇಕು. ಆ ರಿಕ್ವೆಸ್ಟ್ ಮಾಡೋದನ್ನೇ ಪಾರಾಯಣ, ಪ್ರಾರ್ಥನೆ, ದೇವರದು ತಿಳ್ಕೊಳ್ಳೋದು ಅಂತ ದಾನ ಧರ್ಮ ಅಂತೆಲ್ಲ ಕರೀತಾರೆ. ಆದ್ದರಿಂದ ಅದನ್ನು ಮಾಡಬೇಕು. ಹರೇರ್ನಾಮ ಹರತ್ ಪಾಪಂ ನೃಣಾಂ ಶ್ರವಣ ಗೋಚರಂ. ಭಗವಂತನ ನಾಮಕ್ಕೆ ಹೋಗಲಾಗದ ಪಾಪಗಳನ್ನು ಮನುಷ್ಯನಿಗೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲಂತ. ಒಂದು ಬಾರಿ ಸ್ಮರಣೆ ಸಾಲದೆ ಒಂದು ಸತಿ ಕೃಷ್ಣ ರಾಮ ಗೋವಿಂದ ನಾರಾಯಣ ಅಂದರೆ ಎಷ್ಟು ಪಾಪ ಹೋಗುತ್ತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ತುಂಬ ಜನಗಳಿಗೆ ಒಂದು ಕನ್ಫ್ಯೂಷನ್, ತುಂಬ ಪಾಪ ಮಾಡಿರ್ತೀವಿ, ಎಷ್ಟು ಬಾರಿ ದೇವರ ನಾಮ ಹೇಳಬೇಕು, ಒಂದು ಪಾಪಕ್ಕಿಷ್ಟು. ಹಾಗಿಲ್ಲ. ನಮ್ಮ ಮನೆ ಮುಂದೆ ಒಂದು ಮರ ಇದ್ದು ಆ ಮರದಲ್ಲಿ 10-20 ಕಾಗೆಗಳು ಕೂತಿದ್ರೆ
ಅದು ಓಡಿಸ್ಲಿಕ್ಕೆ 10-20 ಕಲ್ಲು ಬೇಕಿಲ್ಲ. ಒಂದು ಕಲ್ಲು ಹೊಡೆದ್ರೂ ಕೂಡ ಕುಳಿತ ಎಲ್ಲ ಕಾಗೆಗಳು ಹಾರುವಂತೆ ಈ ದೇಹ ಅನ್ನುವ ಮರದಲ್ಲಿ ಪಾಪ ಅನ್ನುವ ಕಾಗೆಗಳು ಎಷ್ಟೇ ಕೂತಿದ್ರು ಒಂದು ಬಾರಿ ನಾರಾಯಣ ಅನ್ನುವ ಕಲ್ಲನ್ನು ಒಗೆದರೆ ಸಾಕು, ಆ ಎಲ್ಲ ಪಾಪಗಳು ಹಾರು ಹೋಗುತ್ತೆ ಅಂತ ಈ ಒಂದು ಮಂತ್ರವನ್ನು, ಭಗವಂತನ ನಾಮವನ್ನು ಹೇಳ್ತಾರೆ. ಓಂ ನಮೋ ನಾರಾಯಣಾಯೇತಿ ಮಂತ್ರೋಪಾಸಕಃ ವೈಕುಂಠ ಭುವನಲೋಕಂ ಗಮಿಷ್ಯತಿ. ಯಾರು ಅಧಿಕಾರವನ್ನು ಪಡೆದು ಅಷ್ಟಾಕ್ಷರವನ್ನು ಹೇಳ್ತಾನೆ ಅವನು ನಾನ್ ಸ್ಟಾಪ್ ದೇವ್ರ ಹತ್ರ ಹೋಗೇ ಹೋಗ್ತಾನೆ. ಅವನಿಗೆ ನಾನಾ ಸ್ಟಾಪ್ಸ್ ಇಲ್ಲ, ನಾನ್ ಸ್ಟಾಪಲ್ಲಿ ಹೋಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ತನ್ನ ಸಾವು ಹತ್ತಿರ ಬರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ 90 ಆಗಿದೆ, ಹತ್ತಿರ ಬಂದಿದೆ ಅಂತಲೇ ಅರ್ಥ. 80 ಆಗಿದೆ, ನಿಮಗೆ ಬಿಡಿಸ್ಕೊಳ್ಳಿಕ್ಕಾಗದ ಕಾಯಿಲೆ ಬಂದಿದೆ ಅಂದರೆ ಖಂಡಿತ ಸಾಯ್ತೀವಿ ಅಂತ ಅರ್ಥ. ಹೌದಾ ಅಲ್ವಾ? ಅವಾಗ ಏನು ಮಾಡಬೇಕು ಅಂದರೆ ಪ್ರತಿನಿತ್ಯ ಬೆಳಗಿನ ಜಾವ ಎದ್ದು ಸ್ನಾನ ಮಾಡಿಬಿಡ್ಬೇಕು. ನಿಮಗೆ ಆಶ್ಚರ್ಯ ಅಂದರೆ ದೇವರು 80-85 ಮೇಲೆ ನಿದ್ದೆ ಕಡಿಮೆ, ನಿದ್ದೆ ಬರಲ್ಲ. ದೇವರಂತಾನೆ ಹಿಂದೆ ಬೇಕಷ್ಟು ನಿದ್ದೆ ಮಾಡಿಬಿಟ್ಟಿದ್ಯಾ, ಕೂತ್ ಕಡೆ ನಿಂತ ಕಡೆ ಎಲ್ಲ ಮಾಡಿಬಿಟ್ಟಿದ್ಯಾ, ಈಗ ನಿದ್ದೆ ಟೈಮ್ ಅಲ್ಲ, ಎಚ್ಚರವಾಗಿರು, ಬಿ ಕೇರ್ಫುಲ್ ಅಂತ. ಸಾಯೋ ಟೈಮ್ ಹತ್ತಿರ ಬಂತು, ಈಗಲ್ಲದೆ ಮತ್ತೆ ಯಾವಾಗ ಮಾಡ್ತೀಯ? ಅದರಿಂದ ಎದ್ದ ತಕ್ಷಣ ಮೊದಲು ಸ್ನಾನ ಮಾಡಬೇಕು. ಯಾಕಂದರೆ ಈ ಶರೀರದಿಂದ ಮಾಡುವ ಎಲ್ಲ ಕೆಲಸ ದೇವರ ಪೂಜೆ ಆಗಬೇಕು. ವರ್ಕ್ ಈಸ್ ವರ್ಷಿಪ್ ಅಂದ್ರೆ ಅದೇ. ಪರಿ ಕೆಲಸವು ನಿನ್ನ ಮಹಾಪೂಜೆ, ದೇವರ ಪೂಜೆ ಅಂತ ಆಗಬೇಕು. ಆ ಅನುಸಂಧಾನ ಬೇಕು. ಕರ್ಮ ಮಾಡುವ ದೇಹವನ್ನು ಮೊದಲು ಕ್ಲೀನ್ ಮಾಡ್ಕೊಳ್ಬೇಕು. ತುಂಬ ಜನ ಮೈ ತೊಳ್ಕೊಳ್ಳದೆ ಏನೇನೋ ಮಾಡ್ತಾರೆ, ಏನು ಮಾಡಿ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಶತಂ ವಿಹಾಯ ಸ್ನಾತವ್ಯಂ. ನಿಮಗೊಂದು 100 ಕೆಲಸ ಇದ್ದರೂ ಬಿಟ್ಟು ಬೆಳಗಾಗೆದ್ದು ಒಂದು ಸ್ನಾನ ಮಾಡಬೇಕು. ಬೆಳಗ್ಗೆ ನೀವು ಯಾವುದೇ ನೀರು ಸ್ನಾನ ಮಾಡಿದ್ರೂ ಗಂಗೆ ಸ್ನಾನ ಮಾಡಿದ ಪುಣ್ಯ ಬಂದ್ಬಿಡುತ್ತೆ. ಅದಕ್ಕೆ ಬ್ರಹ್ಮ ಮುಹೂರ್ತ ಅಂತ ಕರೀತಾರೆ. 4:30 ರಿಂದ 6. ಕೆಲವ್ರಿಗೆ 4:30 ತನಕ ನಿದ್ದೆ ಬರಲ್ಲ, 3ಕ್ಕೆ ತುಂಬ ಒಳ್ಳೆಯದದು. 3:30ಗೆ ಹೇಳ್ತಾನೆ ಅಂದರೆ ದೈವಿ ಪ್ರಜ್ಞೆ ಇದ್ದವ್ರಿಗೆ ಮಾತ್ರ ಎಚ್ಚರಿಕೆ ಆಗುತ್ತೆ. ಆ ಟೈಮಲ್ಲಿ ಎದ್ದು ಕೈಕಾಲು ಮುಖ ತೊಳ್ಕೊಂಡು ಒಂದೇ ಕಡೆ ಕೂತು ನಿಮ್ಗೆ ಯಾವ ಆಸನ ಆಗುತ್ತೋ ಆಸನ ಹಾಕ್ಕೊಂಡು ನೀವು ಶಾಸ್ತ್ರ ಪುರಾಣದಲ್ಲಿ ಕೇಳಿದ ಭಗವಂತನ ರೂಪವನ್ನು ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾ ಕೂತ್ಕೊಂಡ್ಬಿಡ್ಬೇಕು. ಬೈ ಚಾನ್ಸ್ ನಿಮ್ಮ ಕಣ್ಣು ಮುಚ್ಚೆ ನಿದ್ದೆ ಬಂದರೆ ಓಕೆ, ಬರಲಾರದು ನಿದ್ದೆ ಬಂತು, ಪ್ಲಸ್ ಪಾಯಿಂಟ್. ನಿದ್ದೆ ಬರಲಿಲ್ಲ, ಧ್ಯಾನ ಮಾಡಿದ ಪುಣ್ಯ ಬಂತು, ನಿಮ್ಮ ಕರ್ಮ ಅಂತೂ ವೇಸ್ಟ್ ಆಗಲಿಲ್ಲ ಅಲ್ವಾ? ಅದರಿಂದ 4:30 ತನಕ ಒಳ್ಳೆ ಧ್ಯಾನ ಮಾಡಬೇಕು. ಆ 4:30 ಮೇಲೆ ಸ್ನಾನದ ಟೈಮ್, ಸ್ನಾನ ಮಾಡಿಬಿಡ್ಬೇಕು. ಸ್ನಾನ ಮಾಡಿ ಯಾರಿಗೆ ಸಂಧ್ಯಾ ವಂದನೆ ಮಾಡುವ ಅಧಿಕಾರ ಇದೆ, ಗಾಯತ್ರಿ ಜಪದ ಅಧಿಕಾರ ಮಾಡಬೇಕು. ನಿಧಾನಕ್ಕೆ ಸಾಲಿಗ್ರಾಮದ ಪೂಜೆ ಮಾಡಬೇಕಂತೆ. ಯಾಕಂದರೆ ಯಾರು ನಿತ್ಯದಲ್ಲಿ ಸಾಲಿಗ್ರಾಮ ಶಿಲಾಸ್ಪರ್ಶಂ ಕುರುವಂತಿ ದಿನೇ ದಿನೇ ವಾಂಚಂತಿ ಕರ ಸಂಸ್ಪರ್ಶಂ ತೇಷಾಂ ದೇವಾ ಸವಾಸವಾಹ. ಇಲ್ಲಿ ಯಾರು ನಿತ್ಯದಲ್ಲಿ ಸಾಲಿಗ್ರಾಮ ಮುಟ್ಟಿ ಪೂಜೆ ಮಾಡಿರ್ತಾರೆ ಅವ್ರ ಕೈ ಮುಟ್ಲಿಕ್ಕೆ ದೇವತೆಗಳು ಕ್ಯೂ ನಿಂತಿರ್ತಾರಂತೆ ಆಕಾಶದಲ್ಲಿ. ಅಂದರೆ ಅವನು ನರಕಕ್ಕೆ ಹೋಗಲ್ಲ ಅನ್ನೋದು ಅರ್ಥ ಆಗುತ್ತೆ. ಅದರಿಂದ ನಿತ್ಯದಲ್ಲಿ ಕೆಲವರು ಪೂಜೆ ಮಾಡಿದ್ರೆ ಅಂದರೆ 2 ಹೇಳ್ತಾರೆ, ಒಂದು ಮಂತ್ರ ಬರಲ್ಲ, ಮಡಿ ನಡೆಯಲ್ಲ ಅಂತ. ದೇವರಿಗೆ ಇವೆರಡು ಮುಖ್ಯ ಅಲ್ಲ. ಮಂತ್ರ ಅವನಿಗೆ ಗೊತ್ತಿಲ್ಲಾರ್ದು ನಾವ್ಯಾವುದು ಹೇಳಕ್ಕೆ ಬರಲ್ಲ. ಇನ್ನು ಮಂತ್ರ ಹೇಳೋದ್ರಲ್ಲಿ ಟಾಪ್ ಲಕ್ಷ್ಮಿ, ಅವಳು ಹೇಳೋ ಮಂತ್ರಕ್ಕೆ ದೇವರು ಹಲೋ ಅನ್ನಲ್ಲಂತೆ. ಇನ್ನು ನಾವಿನ್ನೇನು ಮಂತ್ರ, ಇನ್ನೇನು ಪಾರಾಯಣ ಮಾಡ್ತೀವಿ. ಅದರಿಂದ ಎಷ್ಟು ಮಂತ್ರ ಬರುತ್ತೋ, ಏನು ಬರೆದಿದ್ರೂ ಒಂದು ಮಂತ್ರ ಇದೆ, ಅದು ಮಂತ್ರ ರಾಜ ಅಂತ. ಯಾಕಂದರೆ ಸರ್ವ ವೇದ ಪಾರಾಯಣ ಪುಣ್ಯಂ ಲಭತೆ ಯಮುಕ್ತ್ವಾ ಮುಚ್ಯತೆ ಯೋಗಿ ಜನ್ಮ ಸಂಸಾರ. ಇದು ವೇದದ್ದೇ ಮಂತ್ರ. ಅಷ್ಟಾಕ್ಷರ ಮಂತ್ರವನ್ನು ಹೇಳ್ದ ಅಂದರೆ ಸಮಗ್ರ ವೇದ ಪಾರಾಯಣದ ಫಲ. ಅವನಿಗೆ ಮುಂಜಿ ಮಾಡುವಾಗಲೇ ಪುರೋಹಿತರು ಆ ಮಂತ್ರವನ್ನು ಹೇಳ್ಕೊಟ್ಬಿಟ್ಟಿರ್ತಾರೆ. ಇವನು ಅದನ್ನು ಚಾಲ್ತಿ ಒಳಗಿಟ್ಕೊಂಡಿರಬೇಕು. ಇದೊಂದು ಕೆಲಸ. ಸ್ನಾನ, 2ನೇದು ಪೂಜಾ, 3ನೇದು ದಾನಂ ವಿತರಣಂ ಪ್ರೋಕ್ತಂ ಅಂತಾರೆ. ದಾನ ಮಾಡೋದು ಕಲಿಬೇಕಂತೆ. ನಿಮಗೆಲ್ಲ ಒಂದು ಗೊತ್ತಿದೆ, ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಅಂತ. ಅದನ್ನು ಹೇಳಬೇಕಾದಿಲ್ಲ. ನಾವು ಬಚ್ಚಿಡಬಾರ್ದು ಅಲ್ಲ, ಬಚ್ಚಿ ಬಿಟ್ಬಿಡಿ. ಇಡಬಾರ್ದು, ಇಟ್ಟು ಹೋಗಬಾರ್ದು, ಕೊಟ್ಟು ಹೋಗಬೇಕು. ದೇವರು ನಮಗೆ ಕೊಟ್ಟದ್ದು ಇಟ್ಟು ಹೋಗ್ಲಿಕ್ಕಲ್ಲ, ಕೊಟ್ಟು ಹೋಗಲಿಕ್ಕೆ. ಏನು, ನೀವು ನಂದು ಅಂತ ಏನೆಲ್ಲ ಸಂಪಾದನೆ ಮಾಡಿದ್ದೀರಿ ಅದನ್ನು ಹಂಚಿ. ಅಂದರೆ ಕೊಡೋದು ತವ್ರ ಮಕ್ಕಳಿಗೆ, ಅವ್ರ ಮೊಮ್ಮಕ್ಕಳಿಗೇನೆ ಕೊಟ್ಟಾಗಲ್ಲ, ಅದು ಇಟ್ಟಾಗೆ. ನೀವು ನಿಮ್ದನ್ನು ಎಲ್ಲಿಟ್ರಿ, ಮಗನಲ್ಲಿಟ್ರಿ, ಅವನೇಲಿಟ್ಟ, ಮಗನಲ್ಲಿಟ್ಟ.
ನೀವು ಇಟ್ಟರು ಮಗನಲ್ಲಿ ಇಟ್ಟಂಗೆ ಹಿಡ್ದಿದ್ರು ಅವನೇ ತಗೊಳ್ಳೋದು, ಹೆರಿಡಿಟ್ರಿ. ಅದು ಇಟ್ಟಾಗ ಏನಲ್ಲ, ಸುಮ್ಮನೆ ಹೋದ್ರೆ ಅವನೇ ತಗೊಳ್ತಾನೆ. ಆದರೆ ನೀವು ಸುಮ್ಮನೆ ಹೋದರೆ ಅವನು ಕೊಡಲ್ಲ, ಕೊಟ್ಟರು ಗ್ಯಾರಂಟಿ ಇಲ್ಲ. ದಾನಂ ಸ್ವಹಸ್ತೇನ, ದಾನ ಶಬ್ದಕ್ಕೆ ಅರ್ಥ ದಾನಂ ವಿತರಣಂ ಪ್ರೋಕ್ತಂ. ದಾನ ಅಂದರೆ ಏನಂದರೆ ತರಣ ಅಂದರೆ ದಾಟಿಸೋದು. ನರಕದಿಂದ ಸಂಸಾರದಿಂದ ನಾವು ದಾಟಬೇಕು ಅಂದರೆ ದೇವರು ಕೊಟ್ಟ ಅರ್ಥ ಸಂಪತ್ತನ್ನು ಧರ್ಮದಲ್ಲಿ ಇನ್ವೆಸ್ಟ್ ಮಾಡಬೇಕು. ಆ ಧರ್ಮದಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಅರ್ಥ ಧರ್ಮದಿಂದ ಬಂದಿರಬೇಕು. ರಾಂಗ್ ರೂಟಲ್ಲಿ ಬಂದಿದ್ದರೆ ರಂಗನಿಗೆ ಸಮರ್ಪಣೆ ಆಗೋದೇ ಇಲ್ಲ. ನಿಮ್ಮ ರೈಟ್ ರೂಟಲ್ಲಿ ಧರ್ಮದಿಂದ ದುಡ್ಡು ಸಂಪಾದನೆ ಮಾಡಿದ್ದು ಮಾತ್ರ ಧರ್ಮಕ್ಕಾಗಿ ಖರ್ಚಾಗುತ್ತೆ. ಅದು ಬಹಳ ಎಚ್ಚರಿಕೆಯಿಂದ ನಾವು ಈ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗುವಾಗ ಈ ದುಡ್ಡು ಇಟ್ಕೊಂಡು ಹೋಗಲಿಲ್ಲ, ಕರೆನ್ಸಿ ಚೇಂಜ್ ಮಾಡಿದ್ರಿ. ಈ ಲೋಕ ಬಿಟ್ಟು ಬೇರೆ ಲೋಕಕ್ಕೆ ಹೋಗುವ ಈ ಕರೆನ್ಸಿ ಏನು ಮಾಡುತ್ತೆ? ಹಾಗಾದ್ರೆ ಏನು ಮಾಡಬೇಕು? ದೇವರು ನಮಗಿಲ್ಲಿ ಕೊಟ್ಟ ಕರೆನ್ಸಿಗೆ ಧನ ಅಂತ ಕರೀತಾರೆ. ಅದನ್ನು ಧರ್ಮದಲ್ಲಿ ಎಕ್ಸ್ಚೇಂಜ್ ಮಾಡಿದ್ರೆ ಆ ಧನವೇ ಸಾಧನ ಅಂತ ಆಗುತ್ತೆ. ಸಾಧನ ಮೀನ್ಸ್ ಗೋಲ್ಡ್. ಗೋಲ್ಡ್ ವರ್ಲ್ಡ್ ವೈಡ್ ನಡೆಯುತ್ತೆ. ಧನ ನಿಲ್ಲದಯ್ಯ, ಸಾಧನ ನಿಲ್ಲುವುದಯ್ಯ, ವಿಜಯದಾಸರು ಹೇಳ್ತಾರೆ. ಆದ್ದರಿಂದ ದೇವರು ಕೊಟ್ಟ ಧನವನ್ನು ಧರ್ಮದಲ್ಲಿ ಇನ್ವೆಸ್ಟ್ ಮಾಡಿ ಸಾಧನವನ್ನಾಗಿ ಕನ್ವರ್ಟ್ ಮಾಡ್ಕೊಳ್ತಾನಲ್ಲ, ಕರೆನ್ಸಿ ಚೇಂಜ್ ಮಾಡಿ, ಅವನು ಬುದ್ಧಿವಂತ. ಅರ್ಜೆಂಟು ಫ್ಲೈಟ್ ಹತ್ತುವಾಗ ಇಲ್ಲಿದೆ 100 500 ಜೋಬಲ್ಲಿ ಇಟ್ಕೊಂಡು ಹೋಗಿ ಅಮೆರಿಕ ತೆಗೆದರೆ 1 ಕಾಸಿನ ಬೆಲೆ ಅದಕ್ಕಿಲ್ಲ. ಈ ಶ್ವೇತಭವನದಲ್ಲೇ ಇಲ್ಲ ಅಂದರೆ ಶ್ವೇತದ್ವೀಪದಲ್ಲಿ ಯಾರು ಕೇಳೋರಿಲ್ಲ ಅದನ್ನು. ಅದರಿಂದ ಬುದ್ಧಿವಂತನಾದವ ವಯಸ್ಸಾದ ಕಾಲಕ್ಕೆ ಸ್ನಾನ, ಪೂಜಾ, ದಾನ ಈ 3 ಮಾಡಬೇಕು. ಶಾಸ್ತ್ರದಲ್ಲಿ ಹೇಳುತ್ತೆ, ಸಾಯುವಾಗ ಕಟ್ವ ಮಂಚದ ಮೇಲೆ ಸಾಯಬಾರ್ದು. ನೆಲದಲ್ಲಿ ಭೂಮಿ ಸ್ಪರ್ಶ ಬೇಕು. ಭೂಮಿಯಿಂದ ಬಂದದ್ದು ನಾವು, ನಮ್ಮ ದೇಹ ಇಡದೆ ಭೂಮಿ. ಮಣ್ಣಿಂದ ಕಾಯ ಇದು ರಾ ಮೆಟೀರಿಯಲ್. ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಪಂಚಭೂತಗಳು. ಆ ಪಂಚಭೂತಗಳಲ್ಲಿ ಪ್ರಪೋರ್ಷನೆಟ್ಟು ಈ ಬಾಡಿ ಒಳಗೆ ಮಣ್ಣು. ಈ ಮಣ್ಣಿನ ದೇಹ ಮಣ್ಣಿಗೆ ಟಚ್ ಆಗಬೇಕು, ನೆಲದ ಮೇಲೆ ಸಾಯಬೇಕು. ಅದು ನೆಲದ ಮೇಲೆ ಎಲ್ಲಂದ್ರಲ್ಲಿ ಸಾಯಬಾರ್ದು. ಸಾಯಕ್ಕೆ ಮುಂಚೆ ಮನೆ ಹೊರಗೆ ಸಾಯಬೇಕು. ಮನೆ ಹೊರಗೆ ಯಾಕೆ ಅಂದರೆ ಸಾಯುವ ಕೊನೆ ಕ್ಷಣ ಮನೆಯಿಂದ ಹೊರಗಿರಬೇಕು ಮನಸ್ಸು. ಔಟ್ ಆಫ್ ಸೈಟ್, ಔಟ್ ಆಫ್ ಮೈಂಡ್. ನೀವು ಮನೆ ಒಳಗಿದ್ದರೆ ಮನಸ್ಸು ಮಾಧವನಲ್ಲಿ ಬರಲ್ಲ. ಮನೆ ಒಳಗೆ ಯಾರಿರ್ತಾರೋ ಅವರೊಳಗೆ ರನ್ ಮಾಡ್ತಿರುತ್ತೆ. ಅಲ್ಲಿರೋ ಬೀರು, ಇಲ್ಲಿರೋ ಬೀರು, ಇದೇ ಯೋಚನೆ ಬರ್ತಿರುತ್ತೆ. ತೊಗೊಂಡೋಗಿ ಆಚೆಗೆ ಹಾಕ್ಬಿಡ್ಬೇಕು. ಬಾಡಿ ಆಚೆಗೆ ಹಾಕಿದ್ರೆ ಬಾಡಿ ಜೊತೆ ಮನಸ್ಸು ಹೋಗುತ್ತೆ. ಆ ಮನಸ್ಸು ಔಟ್ ಆಫ್ ಸೈಟ್, ಔಟ್ ಆಫ್ ಮೈಂಡ್ ಆಗಬೇಕು. ಎಲ್ಲಿ ಹಾಕಬೇಕದು? ಶಾಸ್ತ್ರ ಹೇಳುತ್ತೆ ತುಳಸಿ ಕಟ್ಟೆ ಮುಂದೆ ಹಾಕ್ಬೇಕಂತ. ತುಳಸಿ ಕಟ್ಟೆಯಲ್ಲಿರಬೇಕು. ದಾಸರು ಹೇಳ್ತಾರೆ, ಆಲಯಕ್ಕೆ ಭೂಷಣ ತುಳಸಿ ಬೃಂದಾವನವು. ಒಂದು ಮನೆ ಅಂತ ಗೊತ್ತಾಗಬೇಕಾದ್ರೆ ತುಳಸಿ ಬೃಂದಾವನ ಇರಬೇಕಂತ. ನೋಡಿ, ಯಾರ ಮನೆ ಮುಂದೆ ತುಳಸಿ ವೃಂದಾವನ ಇದೆ ಅದು ಹೋಮ್. ಎಲ್ಲಿರಲ್ಲ? ನರ್ಸಿಂಗ್ ಹೋಮ್, ಅಲ್ಲಿರಲ್ಲ. ನಿಮ್ಮ ಮನೆ ಮುಂದೆ ಇಲ್ಲ ಅಂತಾದರೆ ಅದು ನರ್ಸಿಂಗ್ ಹೋಮ್. ನಿಮ್ಮದು ಹೋಮ್ ಆಗಬೇಕಾ? ತುಳಸಿ ಇರಬೇಕು. ತುಳಸಿ ಬರೀ ಇರಬಾರ್ದು, ವೃಂದಾವನದೊಳಗಿರಬೇಕು. ತುಳಸಿ ಬೇರೆ, ವೃಂದಾವನ ಬೇರೆ. ವೃಂದಾವನದ ತುಳಸಿ ಇರಬೇಕು. ಸುಮ್ಮನೆ ಗಿಡ ಬೆಳೆಸಿಬಿಟ್ರೆ ಅದು ಕೇಳಿ, ಅದು ಇನ್ನೂ ಏನು ಹೇಳುತ್ತೆ ಅಂತ ಶಾಸ್ತ್ರ ಎಷ್ಟು ಹೇಳುತ್ತೆ. ತುಳಸಿ ಬುಷಿಯಾಗಿ ಬೆಳಿಬೇಕಂತ. ಅದು ಹೇಗೆ ಬೆಳಿಬೇಕಂದ್ರೆ ಅದರ ನೆರಳು, ಶ್ಯಾಡೋ ನೆಲದ ಮೇಲೆ ಬೀಳಬೇಕಂತೆ. ಆ ನೆರಳು ತುಳಸಿ ಕಟ್ಟೆಯಲ್ಲಿ ಒಂದು ಸಾಲಿಗ್ರಾಮ ಇಡಬೇಕಂತೆ. ಆ ತುಳಸಿ ಕಟ್ಟೆ ಮುಂದೆ ಗೋಮೆ ಹಾಕಿ ಸಾರಿಸಬೇಕು. ಅಲ್ಲಿ ದರ್ಬೆ ಹಾಕಬೇಕು, ಎಳ್ಳು ಹಾಕಬೇಕು. ಅಲ್ಲಿ ಸಾಯುವ ವ್ಯಕ್ತಿ ದಕ್ಷಿಣಕ್ಕೆ ತಲೆ ಇಟ್ಟು ಮಲಗಬೇಕು. ಮಲಗುವಾಗ ಅಂದ್ಕೊಳ್ಬೇಕು, ಸ್ವಾಮಿ ನನ್ನ ಲೈಫ್ ಟೈಮಿನ ಕಡೇ ನಮಸ್ಕಾರ ನಿನಗಿದು ಅಂತ. ಹೊರಳಿ ಮಲಗುವುದೇ ಹರಿಗೆ ವಂದನೆಯು, ಇದು ದೇವರಿಗೆ ನಮಸ್ಕಾರ ಅಂತ ಮಲಗಬೇಕು. ಯಾರು ಸಾಯುವ ಕಾಲದಲ್ಲಿ ತುಳಸಿಯ ಛಾಯ, ಸಾಲಿಗ್ರಾಮದ ನೆರಳು, ಸಾಲಿಗ್ರಾಮದ ಸನ್ನಿಧಾನ ಇದರಲ್ಲಿ ಸಾಯ್ತಾನೆ, ಅವನು ನಾನ್ ಸ್ಟಾಪ್ ಮೋಕ್ಷಕ್ಕೆ ಹೋಗ್ತಾನೆ. ಒಂದು ಇದೆಲ್ಲ ಎಲ್ಲರಿಗೆ ಬರಲ್ಲ. ಯಾಕಂದರೆ ಎಷ್ಟೋ ಜನ ಆಸ್ಪತ್ರೆಯಲ್ಲೇ ಸಾಯ್ತಾರೆ. ಎಷ್ಟೋ ಜನ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಾಗ ಆಂದಿವೆ ಸಾಯ್ತಾರೆ. ಸಾವು ಯಾವ ಕ್ಷಣದಲ್ಲಿ, ಯಾವ ಮೂಮೆಂಟಲ್ಲಿ, ಎಲ್ಲಿ, ಯಾವಾಗ, ಹೇಗೆ, ಸುಕೃತಿಗೆ ಮಾತ್ರ. ಜೀವನದ ಉದ್ದಕ್ಕೂ ಸತ್ಕರ್ಮ ಮಾಡಿಕೊಂಡವನಿಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಅವನು ಮಾತ್ರ ಪ್ರಿಪೇರ್ ಆಗ್ಬೋದೇ ವಿನಃ ಎಲ್ಲರಿಗೆ ಪ್ರಿಪೇರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಸಾಯುವ ಕಡೆ ಒಳಗೆ ನಮಗೆ ಹೊಟ್ಟೆ ಒಳಗೆ ಯಾವುದು ಆಹಾರ ಇರುತ್ತೆ ಅಲ್ಲೇ ನಾವು ಹುಟ್ತೀವಿ.
ಓಹೋ. ಶುದ್ಧವಾದ ಆಹಾರ ಇರಬೇಕು ಯಾವಾಗಲೂ ಹೊಟ್ಟೆ ಒಳಗೆ. ಉದರದಿ ನೈವೇದ್ಯವು ಶಿರದಿ ಹರಿ ನಿರ್ಮಾಲ್ಯ ಧರಿಸುತ್ತಾ ಕೋವಿದರ ಮನೆಯ ಹೆಗ್ಗದವ ಕಾಯುವುದೇ ಫಲವಿದು ಬಾಳುವುದಕ್ಕೆ. ನಮ್ಮ ಬಾಯಲ್ಲಿ ದೇವರ ಸ್ಮರಣೆ ಬರಬೇಕು. ಅದು 4 ನೆನಪಿಗೆ ಬರಬೇಕಂತ ಸಾಯುವಾಗ. ಒಂದು ಗೀತಾ, ಗಂಗಾ, ಗಾಯತ್ರಿ, ಗೋವಿಂದ ಅಂತ. ಗೀತಾ ಗಂಗೆ ಚ ಗಾಯತ್ರಿ ಗೋವಿಂದೇ ತಥಾ ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮ ನ ವಿದ್ಯತೆ. ಯಾರಿಗೆ ಅಂತ್ಯಕಾಲದಲ್ಲಿ ಗೀತಾ, ಗಂಗಾ, ಗಾಯತ್ರಿ, ಗೋವಿಂದ ಅಂತ ಬರುತ್ತೆ, ಅವನು ಭಗವಂತನ ಅನುಗ್ರಹ ಸಂಪಾದನೆ ಮಾಡ್ತಾನೆ. ಆದರೆ ಸಾಯೋ ಕಾಲಕ್ಕೆ ಗೀತಾ, ಗಂಗಾ, ಗಾಯತ್ರಿ, ಗೋವಿಂದ 10 ಲೆಟರ್ ಅಷ್ಟು ಬರ್ಬೇಕಲ್ಲ. ಅದಕ್ಕೆ ವೇದವ್ಯಾಸ ದೇವರು ಸಾಯೋದು ದೊಡ್ಡ ಪರ್ವಕಾಲ, ಅದು ಉಗಾದಿ ಹಬ್ಬ ಪ್ರಯುಕ್ತ ಆಫರ್. ಹಾಗೆ ಸಾಯೋ ಕಾಲಕ್ಕೆ ಆಫರ್ ಏನಂದರೆ, ನೀವು 10 ಅಕ್ಷರ ಹೇಳಬೇಡಿ, 4 ಅಕ್ಷರ ಹೇಳಿ ಅಂತಾರೆ. ಯಾವುದು? ಚತುರ್ಗಕಾರ ಸಂಯುಕ್ತೆ. ಗಾ 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 ಅಂದರೆ ಸಾಕಂತೆ. ದೇವರು ಗೋ 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 ಅಂತ ಮೋಕ್ಷಕ್ಕೆ ಕಳಿಸ್ಕೊಡ್ತಾನೆ. ನಮ್ಮ ಪ್ರಾಬ್ಲಮ್ ಏನಾಗಿದೆ, ಗಾ ಅಕ್ಷರ ಕಲೀಲೇ ಇಲ್ಲ. ಯಾಕಂದರೆ ಕನ್ನಡದಲ್ಲಿ, ಸಂಸ್ಕೃತದಲ್ಲಿ ಕವರ್ಗ ಅಂತ ಅಕ್ಷರ ವರ್ಣಮಾನೆಯಲ್ಲಿ ಕ ಕ ಖ ಗ ಂಗ ಅಂತಿದೆ. ಅದರಲ್ಲಿ ಗ ಅನ್ನೋದು 3ನೇ ಅಕ್ಷರ. ನಮಗೆ ಗೊತ್ತಿರೋದು ಕ ಅನ್ನೋ 1ನೇ ಅಕ್ಷರ, ಇನ್ನು 2 ಖ, 3ನೇದು ಘ. ನಾವು 3 ತನಕ ಬಂದಿಲ್ಲ, 2ಕ್ಕೂ ಬಂದಿಲ್ಲ, 1ನೇದೊಳಗೆ ಇದ್ವಿ. ಯಾವುದದು 1ನೇ ಅಕ್ಷರ? ಯಾವುದು? ಕ. ಕ ಅಂದರೆ ಕಾಫಿ. ಕೊಡದೇ ಇದ್ದರೆ ಕಿ, ಕಿರ್ಚು. ಇನ್ನೂ ಕೊಡದೇ ಇದ್ರೆ ಕು. ಕಾಕಾ ಕಿ ಕಿ ಕೂಕು ಅಂತಿರ್ತೀವಲ್ಲ, ಅದಕ್ಕೆ ಕಡೆ ಕಾಗೆ ಹಾಗೆ ಹುಟ್ಟು ಬಿಡ್ತೀವಿ. ಒಳ್ಳೇದು ಹುಟ್ಟಬೇಕು ಅಂತಾದರೆ ಸಾಯೋ ಕಾಲಕ್ಕೆ ಸಜ್ಜನನಾದವನಿಗೆ ನೆನಪು ಬರಬೇಕಾದ್ದು 4: ಗೀತಾ, ಗಂಗಾ, ಗಾಯತ್ರಿ, ಗೋವಿಂದ. ಇದನ್ನು ನೆನಪು ಮಾಡಿಕೊಂಡು ಆ ತುಳಸಿ ಗಿಡದ ಕೆಳಗೆ ಸಾಲಿಗ್ರಾಮದ ಛಾಯೆಯಲ್ಲಿ ಬಾಯೊಳಗೆ ಪಾದೋದಕವನ್ನು, ಅಂದರೆ ಸಾಲಿಗ್ರಾಮದ ಪಾದೋದಕವನ್ನು ಹಾಕ್ಕೊಂಡು ಪ್ರಾಣ ಬಿಡೋದಿದೆಯಲ್ಲ, ಇದು ಸಜ್ಜನರಿಗೆ ಅವರು ಮಾಡಿಕೊಳ್ಳುವಂಥ ಸಾಯುವ ಕಾಲದ ಅಂತ್ಯಕ್ಷಣದ ಸಿದ್ಧತೆಗಳಿದು.